ನಮಸ್ಕಾರ ಎಲ್ಲರಿಗೂ. ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿಯೊಬ್ಬರಿಗೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಖಂಡಿತವಾಗೂ ಇದ್ದೇ ಇರುತ್ತೆ. ಆಸೆ ಪಾಲಿಸಬೇಕು ಅಂದರೆ ನಾವು ಕೂಡ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಕೆಲವೊಂದಿಷ್ಟು ಶ್ರೀಮಂತಿಕೆ ಹಾದಿಯಲ್ಲಿ ನಡಿಬೇಕಾಗುತ್ತೆ. ಶ್ರೀಮಂತವಾಗಿ ಯೋಚನೆ ಮಾಡಬೇಕಾಗುತ್ತೆ. ಯೋಚಿಸೋ ಮೂಲಕ ಮತ್ತು ನಾವು ಶ್ರೀಮಂತರಾಗ್ಬೋದು. ಶ್ರೀಮಂತಿಕೆ ಇರೋದು ಹೊರ ಜಗತ್ತಿನಲ್ಲಿ ಅಂತ ನೀವು ಅಂದ್ಕೊಂಡಿದ್ದೀರ. ನಿಜವಾದ ಶ್ರೀಮಂತಿಕೆ ಇರೋದು ನಮ್ಮ ಒಳಗಡೆ, ಪ್ರತಿ ಆತ್ಮದ ಒಳಗಡೆ, ಹೃದಯದ ಒಳಗಡೆ ಶ್ರೀಮಂತಿಕೆ ಇದೆ. ಆ ಶ್ರೀಮಂತಿಕೆಯ ಒಂದು ಯೋಚನೆಗಳು ನಮ್ಮ ತಲೆಯಿಂದ, ನಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿನಿಂದ ನಾವು ಯೋಚನೆ ಮಾಡಿದಾಗ ಅದು ಹೊರಗಡೆ ಜಗತ್ತಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೇಗೆ ಅಂದರೆ ಪ್ರತಿಯೊಂದು ಎರಡೆರಡು ಬಾರಿ ನಡೆಯುತ್ತಂತೆ. ಫಸ್ಟು ನಾವು ಅಂದ್ಕೊತೀವಿ, ಏನಾದರೂ ಅದು ಒಳ್ಳೇದಿರಲಿ ಕೆಟ್ಟದಿರಲಿ, ಮೊದಲ ಬಾರಿಗೆ ನಮ್ಮ ಮನಸ್ಸಲ್ಲಿ ಅಂದ್ಕೊತೀವಿ. ನೋಡಿ, ಇವಾಗ ನಾಳೆ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ, ಅಂದ್ಕೊತೀವಿ ಇದನ್ನು ಮಾಡೋಣ, ಈ ಅಡುಗೆ ಮಾಡೋಣ, ಉಪ್ಪಿಟ್ಟು ಮಾಡೋಣ ಅಥವಾ ಅವಲಕ್ಕಿ ಮಾಡೋಣ, ಇಲ್ಲ ಏನೋ ಒಂದು ನಿಮ್ಗೇನು ಇಷ್ಟನೋ ಅಥವಾ ಮನೆಯವ್ರಿಗೆ ಏನು ಇಷ್ಟನೋ ಮಕ್ಳಿಗೆ ಏನು ಇಷ್ಟನೋ ಇದನ್ನು ಮಾಡೋಣ ಅಂತ ಅಂದ್ಕೊತೀರಿ. ಅಂದ್ಕೊಂಡಿದ್ದು ಫಸ್ಟಾ, ಅಡುಗೆ ಮಾಡಿದ್ದು ಫಸ್ಟು ಅಂದ್ಕೊಂಡಿದ್ದಲ್ವ. ಹಾಗಾಗಿ ಯೋಚನೆ ಮಾಡಬೇಕು, ಅಂದ್ಕೋಬೇಕು ನಾವು ಶ್ರೀಮಂತರು ಅಂತ. ಅಂದ್ಕೊಳ್ಳೋದಕ್ಕೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲಲ್ಲ, ನಾವು ಅಂದ್ಕೋಬೇಕಾಗತ್ತೆ. ಏನನ್ನು ಯೋಚನೆ ಮಾಡ್ತೀವಿ, ಏನನ್ನು ಅಂದ್ಕೊತೀವಿ, ಏನನ್ನು ನಾವು ಆಳವಾಗಿ ನಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿಗೆ ಮಾರ್ಗದರ್ಶನ ಮಾಡ್ತೀವಿ, ಅದು ಈ ಹೊರ ಜಗತ್ತಿನಲ್ಲಿ ಖಂಡಿತವಾಗಿ ನಡೆಯುತ್ತೆ. ನಿಮ್ಮ ಶ್ರೀಮಂತಿಕೆಯ ಹಾದಿಯಲ್ಲಿ ನಡೆಯುವ ಹಾಗೆ ಶ್ರೀಮಂತ ಒಂದು ದಾರಿಗಳನ್ನು, ಅವಕಾಶಗಳನ್ನು ಅದು ತೋರಿಸ್ಕೊಡುತ್ತೆ. ಈ ಸೂಕ್ತ ಪ್ರಜ್ಞಾ ಮನಸ್ಸಿದೆಯಲ್ಲ, ಅದು ನಿಮ್ಮ ಸೇವಕನಂತೆ ಕಾನ್ಸಿಯಸ್ ಮೈಂಡ್ ಏನಿದೆಯಲ್ಲ, ಅದು ನಿಮ್ಮ ರಾಜನಂತೆ ಅಂತ ತಿಳ್ಕೊಳ್ಳಿ. ಕಾನ್ಸಿಯಸ್ ಮೈಂಡನ್ನು ಸೂಕ್ತ ಮನಸ್ಸ ಪ್ರಜ್ಞೆ ಅಂತೀವಲ್ಲ, ಸಬ್ಕಾನ್ಸಿಯಸ್ ಮೈಂಡು, ಅದು ನಿಮ್ಮ ಸೇವಕನಂತೆ. ನಿಮ್ಮ ಅಂದರೆ ಕಾನ್ಸಿಯಸ್ ಮೈಂಡ್ನ ಸೇವಕನಂತೆ. ನೀವು ಆ ಸೇವಕನಿಗೆ ಏನು ಕೆಲಸ ಹೇಳ್ತೀರೋ ಅದು ಖಂಡಿತವಾಗಿ ಮಾಡೇ ಮಾಡುತ್ತೆ. ಯಾಕಂದರೆ ಅದು ಸೇವಕನಂತೆ ಕೆಲಸ ಮಾಡುತ್ತೆ. ಅಂದರೆ ಚಾಚು ತಪ್ಪದೆ ಹಾಗೆ ಆ ಕೆಲಸವನ್ನು ಮಾಡಿಬಿಡುತ್ತೆ ಅದು. ನೀವು ಅದಕ್ಕೆ ಏನು ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು, ಶ್ರೀಮಂತವಾಗಿ ಯೋಚನೆಗಳನ್ನು ಮಾಡಬೇಕು. ನಾನು ಶ್ರೀಮಂತ, ನಾನು ಶಕ್ತಿಶಾಲಿ, ನಾನು ಆರೋಗ್ಯಶಾಲಿ ಅಂತ ನೀವು ಒಳ್ಳೆ ಅಫರ್ಮೇಷನ್ಸ್ನ ಅದಕ್ಕೆ ಹೇಳಿಕೊಟ್ರೆ, ಇವರು ಶ್ರೀಮಂತರು, ಇವರು ಆರೋಗ್ಯವಂತರು, ಇವರನ್ನು ನಾನು ಹಾಗೆ ಮಾಡಬೇಕು ಅಂತ ಅದು ಯೋಚನೆ ಮಾಡುತ್ತಂತೆ. ಹಾಗೆ ನಿಮಗೆ ಹಂತವಾಗಿ ಆ ಅವಕಾಶಗಳನ್ನು ತಂದುಕೊಡುತ್ತೆ. ಒಂದು ಕತೆ ಮೂಲಕ ಹೇಳ್ತೀನಿ ನಿಮಗೆ. ಶ್ರೀಮಂತರಾಗೋದಕ್ಕೆ ಏನು ಮಾಡಬೇಕು, ನಿಮ್ಮಲ್ಲಿ ಯಾವುದೋ ಒಂದು ಒಳ್ಳೆಯ ಗುಣ ಇರಬೇಕು ಅನ್ನೋದನ್ನು ನಾನು ಒಂದು ಕತೆ ಮೂಲಕ ಹೇಳ್ತೀನಿ. ನನಗೆ ಕತೆ ಚೆನ್ನಾಗಿ ಹೇಳೋಕ್ಕೆ ಬರುತ್ತೆ ಅಂತ ಕತೆ ಹೇಳ್ತಾ ಇಲ್ಲ, ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಕತೆ ಹೇಳ್ತೀನಿ ಅಷ್ಟೇ. ಕತೆಯ ಮೂಲಕ ನಿಮಗೆ ಅದರಲ್ಲಿ ಶ್ರೀಮಂತಿಕೆಯ ಒಂದು ಭಾವನೆ ಹೇಗಿರಬೇಕು, ಯಾವ ರೀತಿ ನಿಮ್ಮ ಆಲೋಚನೆ ಇರಬೇಕು ಅನ್ನೋದು ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಒಂದು ಟೆಂಪಲ್ ಇದೆ ಅಂತ ಅಂದ್ಕೊಳ್ಳಿ. ಅದು ತುಂಬ ಫಲ ಕೊಡುವಂಥ ದೇವರು ಅಲ್ಲಿದ್ದಾರೆ. ಅಲ್ಲಿ ಹೋಗಿ ಬಂದರೆ ಶ್ರೀಮಂತರಾಗ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಈಗ ಹೇಳ್ತಿರ್ತಾರೆ ನೋಡಿರಿ, ತಿರುಪತಿಗೆ ಹೋಗಿ ಬರಬೇಕು, ಸಾಲ ಮಾಡ್ಕೊಂಡೇನೋ ಹೋಗಬೇಕು ಏನೋ ಹೇಳ್ತಾರೆ. ಅಲ್ಲಿ ಹೋಗಿ ಬಂದರೆ ಚೆನ್ನಾಗಾಗತ್ತೆ, ನಮ್ಮ ಸಾಲ ಎಲ್ಲ ತೀರುತ್ತೆ ಅಂತ ಯೋಚನೆ ಇರುತ್ತೆ. ಹಾಗೆ ಯಾರೋ ಒಬ್ಬರು ಟೆಂಪಲ್ಗೆ ಹೋದರೆ, ಈ ಒಂದು ದೇವ್ರ ಹತ್ರ ಹೋದರೆ, ಈ ಟೆಂಪಲ್ಗೆ ಹೋದರೆ ನೀವು ಶ್ರೀಮಂತರಾಗ್ತೀರಾ, ಹಣಕಾಸಿನ ತೊಂದರೆಗಳೆಲ್ಲ ನಿಮಗೆ ದೂರ ಆಗಿ ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿನ ಕಾಣ್ತೀರಾ ಅಂತ ಯಾರೋ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಅದು ತುಂಬ ದೂರ ಇದೆ ಅಂತ ಅಂದ್ಕೊಳ್ಳಿ. ತುಂಬ ದೂರ ಇದೆ. ಆ ಟೆಂಪಲ್ಗೆ ಹೋಗ್ಬೇಕಂದ್ರೆ ಎಲ್ಲರೂ ಅಲ್ಲಿ ಹೋಗಿ ಬರ್ತಾರೆ. ಆ ಟೆಂಪಲ್ಗೆ ಹೋದವರೆಲ್ಲ ಶ್ರೀಮಂತರಾಗಿದ್ದಾರೆ. ಅಲ್ಲಿ ಹೋಗಿ ಬಂದವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಜೀವನದಲ್ಲಿ ಏನೋ ಒಂದು ರೀತಿ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿನ ಕಾಣ್ತಾ ಇದ್ದಾರೆ. ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗಿದೆ. ಅವ್ರು ಮಾಡ್ತಾ ಇರೋಂಥ ಜಾಬಲ್ಲಿ ಸಾಕಷ್ಟು ಪ್ರಮೋಷನ್ಗಳ ಜೊತೆಗೆ, ಅವಕಾಶಗಳ ಜೊತೆಗೆ ಹಣ ಕೂಡ ಡಬಲ್ ಆಗಿ ಬಂದಿದೆ ಅಂತ ಯಾರೊಬ್ಬರು ಹೇಳಿದರು. ಅದಕ್ಕೆ ಎಲ್ಲರೂ ಕೂಡ ಅಲ್ಲೇ ಆ ಒಂದು ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು. ಅಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಬಂದಿದ್ದರು.
ಆ ವಿಶೇಷವಾದ ವ್ಯಕ್ತಿಯನ್ನು ಹೋಗ್ತಾ ಹೋಗ್ತಾ ನೋಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು. ಎಲ್ಲರೂ ಆ ವ್ಯಕ್ತಿಯನ್ನು ನೋಡ್ತಾನೇ ಇದ್ದರು, ನೋಡ್ತಾರೆ ಹೋಗ್ತಿದ್ರು. ಆದರೆ ಅವರನ್ನು ಪ್ರಶ್ನೆ ಮಾಡುವಂಥ ಧೈರ್ಯ ಅಲ್ಲಿ ಯಾರಿಗೂ ಇರಲಿಲ್ಲ. ಆದರೆ ಒಬ್ಬರು ಧೈರ್ಯ ಮಾಡಿ ಪ್ರಶ್ನೆ ಮಾಡೇ ಬಿಟ್ಟ. ಎಲ್ಲರೂ ಕೂಡ ಈ ಟೆಂಪಲ್ಗೆ ಬಂದಿದ್ದಾರೆ. ಇಲ್ಲಿ ಬಂದವ್ರಿಗೆ ಒಳ್ಳೆಯದಾಗತ್ತೆ. ಮತ್ತು ಈ ಒಂದು ದೇವರ ದರ್ಶನವನ್ನು ಯಾರು ಮಾಡ್ತಾರೆ ಅವ್ರಿಗೆ ಅಭಿವೃದ್ಧಿ ಹೊಂದ್ತಾರೆ ಜೀವನದಲ್ಲಿ, ಮತ್ತು ಅವರು ಶ್ರೀಮಂತರಾಗ್ತಾರೆ. ನೀವು ಯಾಕೆ ಬಂದ್ರಿ? ನಾವೆಲ್ಲ ಬಂದಿದ್ದು ಒಂದು ರೀತಿಯಲ್ಲಿ ಕರೆಕ್ಟ್ ಇದೆ, ಆದರೆ ನೀವು ಯಾಕೆ ಬಂದ್ರಿ? ನಿಮಗೆ ಹೇಗೆ ಬರೋಕ್ಕಾಯ್ತು ಇಲ್ಲಿ? ನೀವು ಬಂದಿರೋ ಉದ್ದೇಶ ಏನು? ಯಾಕೆ ಬಂದ್ರಿ ನೀವು ಅಂತ ಕೇಳ್ತಾರೆ. ಯಾಕೆ ಈ ಪ್ರಶ್ನೆ ಅವ್ರು ಕೇಳ್ತಾರೆ ಅಂದರೆ, ಆ ಮನುಷ್ಯ ಹುಟ್ಟು ಕುರುಡನಾಗಿರ್ತಾನೆ. ಆ ವಿಶೇಷ ವ್ಯಕ್ತಿ ಯಾರಿದಾರಲ್ಲ ಅವರು ಹುಟ್ಟು ಕುರುಡನಾಗಿರ್ತಾನೆ. ಆ ಕಣ್ಣಿಲ್ದರ ವ್ಯಕ್ತಿನ ನೋಡಿ ಈ ಮನುಷ್ಯ ಕೇಳ್ತಾನೆ, ನಾವೆಲ್ಲ ಬಂದಿದ್ದು ಸರಿ, ಆದರೆ ನೀವು ಯಾಕೆ ಬಂದ್ರಿ? ನಿಮಗೆ ದೇವ್ರು ಕಾಣಿಸೋದೇ ಇಲ್ವಲ್ಲ, ಟೆಂಪಲ್ ಕೂಡ ಹೇಗಿದೆ ಅಂತ ಕಾಣಿಸೋದಿಲ್ಲ, ದೇವಸ್ಥಾನ ಹೇಗಿದೆ ಅಂತಲೂ ನಿಮ್ಗೆ ನೋಡೋಕ್ಕಾಗಲ್ಲ, ತುಂಬ ಕಷ್ಟಪಟ್ಕೊಂಡು ಮೇಲೆ ಬಂದಿದ್ದೀರಾ ಅಂತ ಅನಿಸುತ್ತೆ. ಆದರೆ ನಿಮಗೆ ದೇವರು ನೋಡೋ ಅವಕಾಶ ಇಲ್ಲ, ನಿಮಗೆ ಕಣ್ಣೇ ಇಲ್ಲ, ನೀವು ಯಾಕೆ ಬರೋಕ್ಕೆ ಹೋಗಿದ್ರಿ? ನೀವು ಬರಬಾರ್ದಿತ್ತು, ಇಷ್ಟೊಂದು ಮೇಲೆ ಹತ್ಕೊಂಡು ಬರೋ ಅವಶ್ಯಕತೆ ಇರಲಿಲ್ವಲ್ಲ ಅಂತ ಕೇಳ್ತಾನೆ. ಆ ಮನುಷ್ಯ ಮುಗುಳ್ನಗ್ತಾ ಹೇಳ್ತಾನಂತೆ, ಸರಿಯಪ್ಪ, ನೀನು ಹೇಳಿದ್ದು ನಿಜಾನೇ, ನನಗೆ ಕಣ್ಣು ಕಾಣಿಸೋದಿಲ್ಲ, ನಾನು ದೇವರನ್ನಂತೂ ಖಂಡಿತವಾಗೂ ನೋಡೋಕ್ಕಾಗಲ್ಲ. ಮತ್ತು ಇಲ್ಲಿರುವಂಥ ದೇವಸ್ಥಾನ ಮತ್ತು ನೀವುಗಳು ಇಲ್ಲಿ ಓಡಾಡ್ತಿರೋಂಥ ಜನಗಳನ್ನು ನಾನು ನೋಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನನಗೆ ಕಣ್ಣು ಕಾಣಿಸೋದಿಲ್ಲ ಅಂದರೆ ನಾನು ಯಾರನ್ನೂ ನೋಡೋಕ್ಕಾಗಲ್ಲ. ಆದರೆ ನನ್ನದೊಂದು ನಂಬಿಕೆ ಇದೆ, ಆಸೆ ಇದೆ ಅಂತ ಕೇಳ್ತಾನೆ. ಏನದು ಅಂದಾಗ, ದೇವ್ರನ್ನೇನೋ ನಾನು ನೋಡೋಕ್ಕಾಗಲ್ಲ, ಆದರೆ ದೇವರು ನನ್ನನ್ನು ನೋಡ್ಬೋದಲ್ಲ, ದೇವ್ರಿಗೆ ಕಣ್ಣಿದೆ ಅಲ್ವಾ ಅಂತ ಕೇಳ್ತಾನೆ. ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ ಈ ಮಾತು, ನಿಜ ಅಲ್ವಾ? ಆ ಕಣ್ಣಿಲ್ಲದೆ ಮನುಷ್ಯನಿಗೆ ಮಾಡಿದ ಪ್ರಶ್ನೆ, ಯಾರು ಪ್ರಶ್ನೆ ಮಾಡಿದ್ರಲ್ಲ ಆ ವ್ಯಕ್ತಿ ಮರು ಮಾತನಾಡದೆ ಸುಮ್ಮನೆ ಹೋದಂತೆ. ನಿಜ ಅಲ್ವಾ? ಆ ಮನುಷ್ಯ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಂತೆ. ಆ ವ್ಯಕ್ತಿ, ವಿಶೇಷವಾದ ವ್ಯಕ್ತಿ, ಕಣ್ಣಿಲ್ಲದೆ ಇರೋ ಕುರುಡ ಹೇಳಿದ್ದು ಯೋಚನೆ ಮಾಡ್ಕೊಂಡು ಹೋಗ್ತಾನಂತೆ ಆ ಮನುಷ್ಯ. ನಿಜ ಅಲ್ವಾ? ಅವರು ದೇವ್ರನ್ನ ನೋಡದೇ ಇದ್ರೇನಾಯಿತು, ದೇವರು ಅವ್ರನ್ನ ನೋಡ್ಬೋದಲ್ಲ ಅಂತ. ಅಂದರೆ ನಾವು ಮಾಡುವಂಥ ಕೆಲಸಗಳು ಏನೇನೋ ಮಾಡ್ತಾ ಇರ್ತೀವಿ, ಹೇಗೇಗೋ ಮಾಡ್ತಾ ಇರ್ತೀವಿ, ಯಾರೂ ನಮ್ಮನ್ನು ನೋಡಲ್ಲ ಅಂತ ಅಂದ್ಕೊಂಡಿರ್ತೀವಿ. ನಾವೇನೋ ಕೆಲಸ ಒಳ್ಳೆಯದೇ ಮಾಡಲಿ ಕೆಟ್ಟದ್ದೇ ಮಾಡಲಿ, ಕೆಲವೊಂದು ಸರಿ ತಪ್ಪುಗಳು ಆಗೋದು ಸಹಜ. ತಿಳಿದೇನೆ ಅದನ್ನು ತಪ್ಪು ಅನ್ಬೋದು, ತಿಳಿದು ಮಾಡೋದನ್ನು ಪಾಪ ಅಂತಾರೆ. ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾವ ಕೆಲಸ ಮಾಡಿದರೆ ದೇವರಿಗೆ ಇಷ್ಟ ಆಗ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ, ಸತ್ಕಾರ್ಯದ ಕೆಲಸಗಳನ್ನು ಮಾಡಿದಾಗ, ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದಾಗ, ಮನಸ್ಸಿನಿಂದ, ಹೃದಯದಿಂದ, ಮನಸ್ಸಿನಿಂದ ನಮಗೆ ಆ ಗುಣಗಳು ಬರಬೇಕು. ಯಾರೋ ಹೇಳ್ತಿದ್ದಾರಂತೆ ತೋರಿಕೆಗೋಸ್ಕರ ನಾವು ಏನನ್ನು ಮಾಡಬಾರ್ದು. ಕೆಲವರು ದಾನ ಧರ್ಮ ಮಾಡಿದರೆ ಶ್ರೀಮಂತರಾಗ್ತೀವಿ, ದಾನ ಮಾಡೋಣ ಅಂತ ಮಾಡ್ತಾ ಇರ್ಬೋದು. ಆದರೆ ದಾನ ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಕೂಡ ನಿಯಮ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗೂ ತಿಳಿಸ್ಕೊಡ್ತೀನಿ. ಈ ಒಂದು ಶ್ರೀಮಂತಿಕೆ ಹಾದಿಯಲ್ಲಿ ಅಂತ ಹೇಳಿದ್ರಿ, ನೀವೇನೇನೋ ಹೇಳಿದ್ರಿ ಅಂತ ಕನ್ಫ್ಯೂಸ್ ಆಗಬೇಡಿ. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ತಿಳ್ಕೊಬೇಡಿ, ಸಂಬಂಧ ಇದೆ. ಯಾಕಂದರೆ ದೇವರಿಗೆ ಇಷ್ಟ ಆಗುವಂಥ ಒಳ್ಳೊಳ್ಳೆ ಕೆಲಸಗಳನ್ನು ಜೀವನದಲ್ಲಿ ನಾವು ಮಾಡ್ತಾ ಬಂದಾಗ ಶ್ರೀಮಂತಿಕೆ ಆದಿ ತಾನಾಗಿ ಸೃಷ್ಟಿಯಾಗುತ್ತೆ. ಪ್ರತಿ ಅವಕಾಶಗಳನ್ನು, ಒಳ್ಳೆಯ ಅವಕಾಶಗಳನ್ನು, ಒಳ್ಳೆಯ ರೀತಿಯಲ್ಲಿ ಹಣದ ಸುರಿಮಳೆಗಳನ್ನು ಇಡೀ ವಿಶ್ವವೇ ನಮಗೆ ತಂದುಕೊಡುತ್ತೆ. ನೀವು ಈ ನಾನೊಂದು ಅಫರ್ಮೇಷನ್ಸ್ನ ಹೇಳ್ಕೊಡ್ತೀನಿ, ಈಗ ಹೇಳ್ತೀನಿ ನೋಡಿ, ಕೇಳ್ಕೊಳ್ಳಿ. ಈ ಅಫರ್ಮೇಷನ್ನ ನೀವು ಡೈಲಿ ಮಲಗೋಕ್ಕೆ ಮುಂಚೆ ಹೇಳ್ಬೋದು, ಬೆಳಗ್ಗೆ ಎದ್ದ ತಕ್ಷಣವೂ ಕೂಡ ಹೇಳಿ. ಚೆನ್ನಾಗಿ ಕೈ ರಬ್ ಮಾಡಬೇಕು ಮಾಡಿ ಆ ಬಿಸಿ ಶಾಖವನ್ನು ನಿಮ್ಮ ಕಣ್ಣುಗಳಿಗೆ ಒತ್ಕೊಂಡು ಅಂಗೈನ ನಿಮ್ಮ ಹಸ್ತವನ್ನು ನೋಡ್ತಾ, ಕರಗ್ರೆ ವಸತೆ ಲಕ್ಷ್ಮಿ
ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಯೇ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಬೇಕು. ನೀವು ಅವಾಗ ಹೇಳಿ, ಇಡೀ ದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಕ್ಕೆ ಧನ್ಯವಾದಗಳು, ಮತ್ತೊಂದು ದಿನ ನನ್ನ ಜೀವನದಲ್ಲಿ ಆ್ಯಡ್ ಆಗಿದ್ದಕ್ಕೆ ಧನ್ಯವಾದಗಳು, ನಿದ್ರಾ ದೇವತೆಗೆ ಧನ್ಯವಾದಗಳು, ದಿಂಬು ಮತ್ತು ಹಾಸಿಗೆಗೆ ಒದಕಿಗೆ ಧನ್ಯವಾದಗಳು ಅಂತ ಹೇಳಿ ಭೂಮಿ ತಾಯಿಗೆ ನಮಸ್ಕರಿಸಿ, ಸೂರ್ಯದೇವನಿಗೆ ನಮಸ್ಕರಿಸಿ ಹೇಳಿ, ಈ ದಿನ ನನ್ನ ದಿನ, ಈ ದಿನ ಒಳ್ಳೆಯ ದಿನ, ಈ ದಿನ ಅದೃಷ್ಟದ ದಿನ, ಈ ದಿನ ಭವ್ಯವಾದ ಫಲಿತಾಂಶ ಮತ್ತು ಲಾಭದಾಯಕ ಫಲಿತಾಂಶವನ್ನು ನೀಡಿದ ವಿಶ್ವಕ್ಕೆ ಕೃತಜ್ಞನಾಗಿದ್ದೇನೆ. ಅಷ್ಟೈಶ್ವರ್ಯ, ಸುಖ, ಶಾಂತಿ, ಆಸ್ತಿ, ಆರೋಗ್ಯ ಸಕಲವೂ ಕೂಡ ಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ, ಹೀಗೆ ನೀವು ಪ್ರತಿದಿನ ಒಳ್ಳೆ ಯೋಚನೆ ಮಾಡ್ತಾ, ಒಳ್ಳೊಳ್ಳೆ ಮಂತ್ರಗಳನ್ನು ಪಠಿಸ್ತಾ, ಒಳ್ಳೆ ಐಶ್ವರ್ಯದ ಬಗ್ಗೆ, ಆಸ್ತಿಯ ಬಗ್ಗೆ, ಹಣದ ಬಗ್ಗೆ ಒಂದು ಪಾಸಿಟಿವ್ ಥಿಂಕ್ ಮಾಡ್ತಾ ನೀವು ಈ ದಿನವನ್ನು ಸ್ಟಾರ್ಟ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಮತ್ತು ಅದೃಷ್ಟ ಕೂಡ ಒಲಿದು ಬರುತ್ತೆ. ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.